ನೆನಪಿಗೆ ಏನಂತಂದರೆ ನಾನು ಅಂದರೆ ಸಿನಿಮಾದಲ್ಲಿ ಶಿವಲೀಲಾ ಕನ್ನಡ ಮೂವಿಯಲ್ಲಿ ಒಂದು ಖಳನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ. ಜೋಗತಿ ಮಂಜಮ್ಮ ಅವರು ನೋಡಿರ್ತೀರ, ಪದ್ಮಶ್ರೀ ಅವಾರ್ಡ್ ಪಡೆದಿರುವಂಥ ಜೋಗತಿ ಮಂಜಮ್ಮ ಅವರು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಅದೇ ಮೂವಿಯಲ್ಲಿ ನಾನು ಒಂದು ಖಳನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಅನ್ನೋದು ನನಗೊಂದು ಖುಷಿ ಮತ್ತು ನನ್ನೊಂದು ಹೆಮ್ಮೆ. ಮತ್ತು ಅದೇ ಮೂವಿಯಲ್ಲಿ ನಾನು ಒಂದು ಲೈನ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೀನಿ. ಈಗ ನೋಡಿರ್ತಾರೆ, ಯಾರು ಅಂದರೆ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿರ್ತಾರೆ, ಗಂಡ್ಮಕ್ಳು ಪ್ರೊಡ್ಯೂಸರ್ ಆಗಿರ್ತಾರೆ. ಮಂಗಳಮುಖಿಯವರು ಮೊಟ್ಟ ಮೊದಲನಿಗೆ ಇಡೀ ಅಂದರೆ ನಮ್ಮ ಭಾರತದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಒಂದು ಮಂಗಳಮುಖಿ ಒಂದು ಪ್ರೊಡ್ಯೂಸರ್ ಲೈನ್ ಪ್ರೊಡ್ಯೂಸರ್ ಆಗಿದ್ದಾರೆ ಅನ್ನೋ ನನಗೆ ಖುಷಿ ಅಂತ ಹೇಳ್ಬೋದು. ಈಗ ಆಟೋ ಎಷ್ಟಿದೆ ಮತ್ತು ಆಟೋ ಯಾಕೆ ಇದೆ ಬಂದು ಮತ್ತು ಏನು ರೆಂಟಿಗೆ ಕೊಡ್ತೀವಿ? ಓಕೆ ಸರ್, ಆಟೋ ರಿಕ್ಷಾ ಸರ್ 4 ಇದ್ದಾವೆ. ಅಂದರೆ ನನಗೆ ಆಟೋ ರಿಕ್ಷಾದ ತೆಗಿಬೇಕಾದ್ರೆ ಒಂದು ಘಟನೆ ನಡೀತು, ತುಂಬ ಬೇಜಾರಾಗುವಂಥ ಘಟನೆ ನಡೀತು. ಅವಮಾನಗಳ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಇದೊಂದು ಘಟನೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ನೋಡಿ ಸರ್. ನಾನು ಅವತ್ತು ಕಲೆಕ್ಷನ್ ಮುಗಿಸ್ಕೊಂಡು ಈಗ ನಮ್ಮ ಸಮುದಾಯದಲ್ಲಿ ನೋಡ್ತೀರಾ, ಸರ್ಕಾರದವರಾಗಿರಲಿ ಸಮಾಜದಲ್ಲಾಗಿರ್ಬೋದು, ನಮ್ಗೆ ಯಾವುದು ಮೂಲಭೂತ ಅಂತ ಸೌಕರ್ಯಗಳು ಬಿಲ್ಕುಲ್ ಕೊಡಲ್ಲ. ಯಾವಾಗ ಕೊಟ್ಟರು 1% ಅಂತ ಹೇಳ್ತಾರೆ, ಆದರೆ ಕಾರ್ಯರೂಪಕ್ಕೆ ಯಾವತ್ತೂ ಬರಲ್ಲ. ಅಂಥ ಸ್ಥಿತಿಯಲ್ಲಿ ನಮ್ಮ ಸಮುದಾಯದವರು ಒಂದು ಭಿಕ್ಷಾಟನೆ ಒಂದು ಲೈಂಗಿಕ ವೃತ್ತಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ವಸತಿ ಅಂದರೆ ಕೊಟ್ಟೇ ಇರಲ್ಲ ಸರ್ಕಾರ ಆಗಿರ್ಬೋದು. ಈಗ ವಸತಿ ಅಂದರೆ ನಾವು ಬಾಡಿಗೆ ಮನೇಲಿ ಇರಬೇಕು. ಬಾಡಿಗೆ ಮನೇಲಿ ಅಂದರೆ ಕೆಲವೊಂದು ಕಡೆ ಎಲ್ಲ ದುಪ್ಪಟ್ಟು ಹಣ ಕೇಳ್ತಾರೆ. ಮಂಗಳಮುಖಿಯರ ಅಂದ ತಕ್ಷಣ ದುಪ್ಪಟ್ಟು ಹಣ ಕೇಳ್ತಾರೆ, ಅವಮಾನಗಳು ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಂಥ ಮಧ್ಯದಲ್ಲಿ ಈಗ ನಾವು ಬಾಡಿಗೆ ಕಟ್ಟಲೇಬೇಕು, ಇಲ್ಲಾಂದರೆ ನಮಗೆ ಟಾರ್ಚರ್ ಕೊಟ್ಟು ಮನೆಯಿಂದ ಆಚೆ ಹಾಕ್ತಾರೆ. ಹಾಗಾಗಿ ನಮಗೆ ಕೆಲಸ ಕೊಡೋಕ್ಕೆ ಯಾರು ಕೊಡಲ್ಲ. ಕೆಲಸ ಕೊಡೋ ಸ್ಥಿತಿಯಲ್ಲಿ ಯಾರಿಲ್ಲ ಅಂತಂದರೆ ಈಗ ನಾವು ಮನೆ ಬಾಡಿಗೆ ಕಟ್ಟಬೇಕು. ನಾವು ತಿನ್ನೋದು ಅನ್ನ, ಮಣ್ಣಂತರ ತಿನ್ನೋಕ್ಕಾಗಲ್ಲ. ಆ ಅನ್ನಕ್ಕೋಸ್ಕರ ನಾವು ದುಡಿಬೇಕಂದ್ರೆ ಕೆಲಸ ಕೊಡಲ್ಲ. ಆ ಸ್ಥಿತಿಯಲ್ಲಿ ನಮ್ಮ ಸಮುದಾಯದವರು ಲೈಂಗಿಕ ವೃತ್ತಿ ಮತ್ತು ಭಿಕ್ಷಾಟನೆ ಒಂದು ನಿರ್ವಿಲ್ಲ, ಇದೇ ನಮ್ಮ ಜೀವನನೇ ಆಗಿಬಿಟ್ಟಿದೆ ಅಂತಂತೇಳಿ ನಿರ್ವಿಲ್ಲ ಅಂತೇಳಿ ಆ ಕೆಲಸ ಮಾಡ್ತಾಯಿರ್ತಾರೆ. ಹಾಗಾಗಿ ನಾನು ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಬರ್ತಿರ್ಬೇಕಾದ್ರೆ ರಿಕ್ಷಾಗಳನ್ನೆಲ್ಲ ಸ್ಟಾಪ್ ಮಾಡಿದ್ರು. ತುಂಬ ಬೇಸರ ಆಗ್ತಿತ್ತು. ಹತ್ರ ಬಂದು ನಿಲ್ತಾಯಿದ್ರು, ಅವಮಾನ ಮಾಡ್ತಾಯಿದ್ರು, ಮತ್ತೆ ಮುಂದೆ ಹೋಗ್ತಾಯಿದ್ರು. ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಯಾಕಪ್ಪ ನಾನು ಮಂಗಳಮುಖಿ ಆಗಿದ್ದೇ ತಪ್ಪ, ಇಷ್ಟೆಲ್ಲ ಅವಮಾನ ಮಾಡ್ತಿದ್ದಾರಲ್ಲ, ಯಾಕೆ ನಮ್ಮ ನಮ್ಮ ಸಮುದಾಯಕ್ಕೆ ಬೆಲೆನೇ ಕೊಡ್ತಾ ಇಲ್ಲಲ್ಲ ಜನರು. ಈ ಥರ ಆದರೆ ನಮಗೂ ಒಂದು ಸಮಸ್ಯೆ ಆಗುತ್ತೆ, ಬೇಜಾರಾಗುತ್ತೆ ಅಂಥೇಳಿ ನಾನು ಎಷ್ಟು ಅಂದರೆ ನಾನು ನಡ್ಕೊಂಡು ಬಂದೆ, ಅಳ್ತಾ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಮನೇಲಿ ಅಮ್ಮ ಕೇಳಿದರು. ಅಮ್ಮ ಒಬ್ಬರೇ ಇದ್ದರು. ಕೇಳಿದಾಗ ಯಾಕೆ ಅಳ್ತಿದ್ದೆ, ಏನು ಬೇಜಾರಾಯಿತು, ಏನಾಯಿತು ಅಂತ ಕೇಳಿದಾಗ ಅಮ್ಮ ಈಗೀಗಮ್ಮ ನನ್ನ ಮಂಗಳಮುಖಿ ಅಂತೇಳಿ ಯಾರು ರಿಕ್ಷಾ ಸ್ಟಾಪ್ ಮಾಡಲಿಲ್ಲ. ತುಂಬ ಬೇಸರ ಆಗ್ತಿತ್ತಮ್ಮ, ನನ್ನ ಕಣ್ಣಲ್ಲಿ ನೀರೇ ಬಂತು. ಆದರೂ ನಾನು ಸಹಿಸ್ಕೊಂಡು ಮನೆಗೆ ಬನ್ನೆಮ್ಮ ಅಂತಂದಾಗ ಅಮ್ಮ ಒಂದು ಧೈರ್ಯ ಕೊಟ್ಟರು. ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳಿ, ಯಾಕೆ ಈ ಸಮಾಜದಲ್ಲಿ ನಿಮ್ಮನ್ನ ಈ ಥರ ಮಾಡ್ತಾರೆ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದಾಗ ನಾನು ಹಂತವಾಗಿ ಫೈನಾನ್ಸಿ ಮುಖಾಂತರ ಮತ್ತು ಬ್ಯಾಂಕ್ ಲೋನ್ ಮುಖಾಂತರ ನಾನು ಹಂತವಾಗಿ 4 ರಿಕ್ಷಾಗಳನ್ನ ಅಂದರೆ ತೆಗೆದೆ ಸರ್. ಈಗ ಅವತ್ತು ನಾನು ಅನುಭವಿಸ್ದೆ. ನಾನು ಅಂದರೆ ಆ ಜಾಗದಲ್ಲಿ ಏನಾದರೂ ವಯಸ್ಸಾದ ಮಂಗಳಮುಖಿ ಇದ್ದಿದ್ರೆ, ಗರ್ಭಿಣಿ ಮಹಿಳೆ ಇದ್ದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗ್ತಿತ್ತು. ಅದಕ್ಕೋಸ್ಕರ ನಾನು ಒಂದು ರಿಕ್ಷಾದಲ್ಲಿ ನಾನು ಬರೆಸ್ದೆ, ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ಹಾಕಿದೆ. ಅದು ಈಗಲೂ ನಮ್ಮ ಭಾಗವು ಆಚೆ ದೇರಲಕಟ್ಟೆ, ಕುತ್ತಾರ ಆಚೆ ಹಳ್ಳಿ ಭಾಗದಲ್ಲಿ ಓಡಾಡ್ತಿದ್ದೇವೆ. ಸಿಟಿಯಲ್ಲೆಲ್ಲ ನೀವು ನೋಡಿರ್ತೀರ, ಈಗ ಹೆಜ್ಜೆಗಳೆಲ್ಲ ಹಾಸ್ಪಿಟ್ಲ್ಗಳು ಇರ್ತವೆ. ಆದರೆ ಸಿಟಿ ಜನಗಳು ಯಾರೂ ಕಷ್ಟ ಅನುಭವಿಸ್ತಿರಲ್ಲ. ಹಾಗಾಗಿ ನಾನು ಹಳ್ಳಿಯಲ್ಲಿ ಬಿಟ್ಟಿದ್ದು. ಹಳ್ಳಿಯಲ್ಲಿ ಯಾಕಂದರೆ ರೋಡಿನ ವ್ಯವಸ್ಥೆ ಆಗಿರ್ಬೋದು, ವೆಹಿಕಲ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಲ್ಲಿರುವಂಥ ರಸ್ತೆಗಳು ವ್ಯವಸ್ಥೆ ಆಗಿರ್ಬೋದು ಚೆನ್ನಾಗಿರಲ್ಲ. ಹಾಗಾಗಿ ನಾನು ರಿಕ್ಷಾಗಳನ್ನ ಹಳ್ಳಿ ಭಾಗದಲ್ಲಿ ಬಿಟ್ಟಿದ್ದು. ಅಲ್ಲಿರುವ ಸಮಸ್ಯೆಗಳು ಯಾರಿಗೆ ಆಗಬಾರ್ದು ಅಂತೇಳಿ ಅಲ್ಲಿ ಆ ಬಂದಿರುವಂಥ ರಿಕ್ಷಾದಲ್ಲಿ 200 ಕಲೆಕ್ಷನ್ ಮಾಡ್ತೀವಿ. ಆ ಬಂದಿರುವಂಥ ಸರ್, ಒಂದು ರಿಕ್ಷಾದಿಂದ 200 ಕಲೆಕ್ಷನ್ ಮಾಡಿದಾಗ ಆ ಬಂದಿರುವಂಥ ಆದಾಯದಿಂದ ನಾನು ಅನಾಥಾಶ್ರಮಕ್ಕಾಗಿರ್ಬೋದು, ಮತ್ತು ರೋಡ್ ಸೈಡ್ ಮಲಗಿರುವಂಥ ಎಷ್ಟೋ ವೃದ್ಧರು ಮತ್ತು ಮನೆಯಿಂದ ಆಚೆ ಹಾಕಿದ್ರು ಮತ್ತು ಎಷ್ಟೋ ಮಕ್ಕಳುಗಳು ಮನೆಯಿಂದ ಆಚೆ ಹಾಕಿರ್ತಾರೆ, ಮತ್ತು ನಾಯಿಗಳು ಮತ್ತು ಬೆಕ್ಕುಗಳೆಲ್ಲ ಆಕ್ಸಿಡೆಂಟಾಗಿ ಕಾಲೆಲ್ಲ ತುಂಬ ಸಮಸ್ಯೆಗಳಾಗಿರುತ್ತೆ. ಅಂಥ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಅಂಥ ಅಂದರೆ ವಯಸ್ಸಾದವರಿಗೆ ನಾನು ಅನ್ನ ಹಾಕುವಂಥ ಕೆಲಸ ಮಾಡ್ತೀನಿ ಆ ರಿಕ್ಷಾದಿಂದ ಬಂದಿರುವಂಥ ಆದಾಯದಿಂದ. ಹೌದು ಸರ್, ನಿಜ. ನನ್ನ ಆದಾಯ ಈಗ ಅಂದರೆ ಮನೆ ಖರ್ಚು ನಡಿಬೇಕಲ್ಲ, ಹಾಗಾಗಿ ಜಿಮ್ಮಲ್ಲಿ ಟ್ರೈನರಾಗಿ ಕೂಡ ವರ್ಕ್ ಮಾಡ್ತಿದ್ದೀನಿ, ಪರ್ಸ್ನಲ್ ಟ್ರೈನರಾಗಿ. ನನಗೊಂದು ಖುಷಿ ಆಗುತ್ತೆ, ನಮ್ಮ ಸಮುದಾಯದವರು ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಮುಂದೆ ಬರಬೇಕಂತೇಳಿ ನನಗೆ ಖುಷಿ ಆಗುತ್ತೆ. ಎಲ್ಲರೂ ಬಂದರೆ ಸಮಾಜದಲ್ಲಿ ನಮಗೆ ಬದಲಾವಣೆ ಕೂಡ ಆಗ್ಬೋದು.